ಪ್ಲೇ ಆಫ್ಗಳಲ್ಲಿ ಆಡಿದ ಕೆಲವೊಂದು ಏನಪ್ಪ ಅನುಭವ ಅದ. ಬಟ್ ಎಷ್ಟು ಮಟ್ಟಿಗೆ ಗೆಲ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪಂಜಾಬ್ ಬಾಲರ್ಗಳು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಓವರ್ಗೆ 8.5 ರನ್ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಇವ್ರದ್ದು ಒಂದಿಷ್ಟು ಬಲಿಷ್ಠದ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇನ್ನು ಅದೇ ಕಾಲಕ್ಕೆ ಮೋ ಬೊಬಾಟ್ RCB ನಿರ್ದೇಶಕ ಅಂದರೆ ಡೈರೆಕ್ಟರ್ ಹೇಳ್ತಾ ಇದ್ದಾರೆ, ಮುಂಬರುವ ವಾರವು ನಮ್ಮ ತಂಡಕ್ಕೆ ಅತ್ಯಂತ ಸಂಭ್ರಮದ ಅವಧಿಯಾಗುವ ಸಂಭವವಿದೆ. ಅಷ್ಟೇ ಅಲ್ಲ, ಮಹತ್ವದ ಸಾಧನೆ ವಾರ ಇದಾಗಲಿದೆ. ನಮ್ಮ ಮನೋರ್ ದಾಢ್ಯದ ಪಾತ್ರ ಮಹತ್ವದ್ದಾಗಿದೆ. ಮನೋರ್ ದಾಢ್ಯ ಮಾನಸಿಕ ಒಂದು ಸಂಯಮ. ಯಾರು ಮಾನಸಿಕವಾಗಿ ಪ್ರಬಲರಿರ್ತಾರೆ ಇಲ್ಲಿ ಗೆಲ್ಲುವ ಸಾಧ್ಯತೆ ಹೇಳ್ತಿದ್ದೇವೆ ಅಂತ. ಸಹಜವಾಗಿ ಆಡಿದರೆ ನಿಶ್ಚಿತವಾಗಿ ಗೆಲ್ತಾರೆ ಅನ್ನೋಂಥವ್ರು, ಅದ್ರಲ್ಲಿ ನಮ್ಮವ್ರು ಮಾಹಿರಿದ್ದಾರೆ ಅನ್ನೋಂಥ ಮಾತನ್ನು ಮಾತಾಡಿದ್ರೆ. ರಿಕಿ ಪಾಂಟಿಂಗ್ ನೀವು ಕೇಳಾರ ಹೆಸರೇನಲ್ಲ, ಇವರು ಕೋಚು ನಮ್ಮ ಪಂಜಾಬ್ ಕಿಂಗ್ಸ್ ಅದ, ಅವರಂತೂ ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಇದ್ದಾರೆ. ಯಾಕೆಂದರೆ ಅವರ ಕಾಲದಲ್ಲಿ ಆಸ್ಟ್ರೇಲಿಯಾ ಭಾಳ ದೊಡ್ಡ ಸಾಧನೆಯನ್ನು ಸಾಧಿಸಿತ್ತು ಅನ್ನೋದು ಅಷ್ಟೇ ಇತಿಹಾಸದ ಪುಟಗಳು ಸಿಗುವಂಥ ವಿಷಯ. ಅವರು ನಮ್ಮ ಪ್ರೀತಿ ಜಿಂಟಾ ಅವರ ಈ ನಾಯಕ ಶ್ರೇಯಸ್ಸರ ಪಂಜಾಬ್ ಕಿಂಗ್ಸ್ ಕೋಚ್ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇಲ್ಲಿವರೆಗೂ ನಮ್ಮ ತಂಡದ ಸಾಧನೆಯು ಅದ್ಭುತವಾಗಿದೆ. ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರ 2ರಲ್ಲಿ ಸ್ಥಾನ ಪಡೆಯುವುದು ನಮ್ಮ ಗುರಿಯಾಗಿತ್ತು. ಆ ಸಾಧನೆಯನ್ನು ನಾವೆಲ್ಲ ಮನತುಂಬಿ ಸಂಭ್ರಮಿಸಿದ್ದೇವೆ. ಈಗ ನಾವು ರೆಡಿ ಇದ್ದೀವಿ, ಬೇಕಾದಾಗಲಿ ಬಿಡುವುದಿಲ್ಲ ಅನ್ನೋ ಮಾತನ್ನು ಮಾತಾಡ್ತಿದ್ದಾರೆ. ಒಟ್ಟಾರೆ ಏನೋ ಆಗಲಿ, ಫೈನಲ್ ಇವತ್ತು ಯಾರು ಗೆಲ್ತಾರ ಅವರು ಹೋಗ್ತಾರೆ ಅನ್ನೋದು ಅಷ್ಟು ಸತ್ಯ. ಈ ಕಿಂಗ್ಸ್ ಹೋಗ್ತಾರೋ ಈ ನಮ್ಮ ರಾಯಲ್ಸ್ ಹೋಗ್ತಾರೋ ನೋಡ್ಬೇಕು ಯಾರು ಹೋಗ್ತಾರೆ. ಆದರೆ ಎರಡೂ ತಂಡಗಳು ಮಾತ್ರ ಸಮಬಲದ ಕುಸ್ತಿ ಆಗುವ ಸಾಧ್ಯತೆಗಳಿದ್ದಾವೆ ಇವತ್ತು. ಅದು ಮುಖ್ಯವಾಗಿ ಏನಪ್ಪ ಮುಲ್ಲಾಣಪುರ ಚಂಡೀಗಢ ಅಲ್ಲೇ ಪಂಜಾಬ್ದ ನಡೆಯುವುದರಿಂದಾಗಿ ಸ್ವಲ್ಪ ಪಂಜಾಬ್ಗೆ ಹೆಚ್ಚಿನ ಅನುಕೂಲ ಆಗ್ಬೋದೇನೋ ಅಂತ ಆಸೆ ಮಾಡ್ತೀವಿ. ಬಟ್ ಕ್ರಿಕೆಟ್ದಲ್ಲಿ ಏನು ಬೇಕಾದಾಗ್ಬೋದು. ಗೆಲ್ಲುವ